ಕೆಲವರಿಗೆ ನಿತ್ಯವೂ ಪದೇ ಪದೇ ಏನಾದ್ರೊಂದು ಸ್ವೀಟ್ ತಿನ್ನಬೇಕು ಅನ್ಸುತ್ತೆ. ಇನ್ನೂ ಕೆಲವರಿಗೆ ನಿರ್ದಿಷ್ಟವಾಗಿ ಇಂಥದ್ದೇ ಸಮಯದಲ್ಲಿ ಸಿಹಿ ತಿನ್ನುವ ಬಯಕೆ ಹೆಚ್ಚಾಗುತ್ತೆ. ಆದರೆ ಹೀಗೆ ಮನಸ್ಸಿಗೆ ಬಂದಾಗಲೆಲ್ಲ ಸಿಹಿ ಸವಿಯೋದು ಕಂಟಕವಾಗಬಹುದು. ಹೀಗಾಗಿ ಊಟ ಮಾಡಿದ ತಕ್ಷಣ ಸಿಹಿ ತಿನ್ನಬೇಕು ಅಂತ ಅನ್ಸೋದ್ಯಾಕೆ? ಹೀಗೆ ಮನ ಬಂದಾಗಲೆಲ್ಲ ಸಿಹಿ ತಿಂಡಿಗಳನ್ನು ತಿನ್ನೋದ್ರಿಂದ ಆಗುವ ಅನಾನುಕೂಲಗಳೇನು? ಹೀಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನುವ ಕಡು ಬಯಕೆಯನ್ನು ಹತ್ತಿಕ್ಕೋದು ಹೇಗೆ ಗೊತ್ತೇ? ತೋರಿಸ್ತೀವಿ ನೋಡಿ. ನೀವು ಯಾವತ್ತಾದ್ರೂ ನಿಮ್ಮ ಆಹಾರ ಅಭ್ಯಾಸದ ಬಗ್ಗೆ ಕೊಂಚ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ನಿಮಗೆ ಯಾವ ಹೊತ್ತಿನಲ್ಲಿ ಹಸಿವಾಗತ್ತೆ, ಯಾವ ಹೊತ್ತಿನಲ್ಲಿ ಏನಾದರೊಂದು ತಿನ್ನಬೇಕು ಎಂಬ ಬಯಕೆಯಾಗುತ್ತದೆಯೋ, ಯಾವ ಹೊತ್ತಿನಲ್ಲಿ ಸಿಹಿ ತಿನ್ನಬೇಕೆನಿಸತ್ತೆ ಇತ್ಯಾದಿಗಳನ್ನ ನೀವು ಗಮನಿಸಿದ್ರೆ ಇವೆಲ್ಲದಕ್ಕೂ ಇಂಥದ್ದೇ ಒಂದು ನಿರ್ದಿಷ್ಟ ಹೊತ್ತಿರುತ್ತದೆ ಎಂಬುದು ನಿಮಗೆ ಅರ್ಥವಾಗುತ್ತೆ. ಉದಾಹರಣೆಗೆ, ನಿಮ್ಮಲ್ಲಿ ಕೆಲವರಿಗೆ ಸಿಹಿ ತಿನಿಸು ಮಧ್ಯಾಹ್ನ ಊಟ ಆದ ತಕ್ಷಣ ತಿನ್ನಬೇಕು ಅನ್ಸುತ್ತೆ. ಇನ್ನು ಕೆಲವರಿಗೆ ಊಟವಾಗಿ ಕೆಲ ಗಂಟೆ ಕಳೆದ ಮೇಲೆ ಚಹಾದ ಹೊತ್ತಿನಲ್ಲಿ ಏನಾದ್ರೂ ಸಿಹಿಯಾಗಿರೋದನ್ನ ತಿನ್ನೋಣ ಅನಿಸಬಹುದು. ಇದು ಕೇವಲ ಒಂದೇ ದಿನದ ಕಥೆಯಲ್ಲ. ಹೀಗೆ ತಿನ್ನಬೇಕೆನ್ನುವ ಮನಸ್ಥಿತಿ ಸದಾ ಕಾಲ ಒಂದೇ ರೀತಿ ಇದೆ ಅನ್ನೋದು ನಿಮಗೆ ಅರ್ಥವಾಗಬಹುದು. ಹೀಗೆ ಅನಿಸುವುದು ಕೇವಲ ನಿಮಗಷ್ಟೇ ಅಲ್ಲ, ನಿಮ್ಮಂತೆ ಚಹಾದ ಹೊತ್ತಿಗೆ ಸಕ್ಕರೆಯುಕ್ತ ಏನಾದ್ರೂ ಒಂದು ತಿನ್ನುವ ಖಯಾಲಿ ಹಲವರಿಗಿದೆ. ಸಿಹಿ ತಿನಿಸಾದ್ರೂ ಆದೀತು, ಕುಕೀಸ್, ಬಿಸ್ಕೆಟ್, ಏನಾದ್ರೂ ಒಂದು ಸಿಹಿಯಾದ ತಿಂಡಿ ಚಹಾದ ಜೊತೆಗಿರಬೇಕು ಎಂಬ ಆಸೆ. ನಿಮಗೆ ಹಸಿವೇನೂ ಆಗದೆ ಇದ್ರೂ ಏನಾದ್ರೂ ಈ ಹೊತ್ತಿಗೆ ತಿನ್ನಬೇಕೆಂಬ ಚಪಲ ಇದ್ದೇ ಇರತ್ತೆ. ತಿನ್ನದಿದ್ರೆ ಏನು ಒಂದು ಕಸಿವಿಸಿ ಕಳೆದುಕೊಂಡ ಭಾವ. ಹೀಗೆ ಕೇವಲ ನಿಮಗಷ್ಟೇ ಅಲ್ಲ, ನಿಮ್ಮಂತೆ ಹಲವಾರು ಮಂದಿಗೂ ಈ ಸಮಸ್ಯೆ ಇದೆ. ಊಟದ ಬಳಿಕ ಸಿಹಿ ತಿನ್ನಬೇಕು ಎಂಬ ಆಸೆ ಬರೋದು ಸಹಜ. ಆದ್ರೆ ಊಟ ಮಾಡಿದ ತಕ್ಷಣ ಸಿಹಿ ತಿನ್ನಲು ಯಾಕೆ ಆಸೆ ಪಡ್ತಾರೆ ಅನ್ನೋದು ಹಲವರಿಗೆ ತಿಳಿದಿರುವುದಿಲ್ಲ. ಹೆಚ್ಚಿನ ಜನರು ಇದನ್ನ ಅಭ್ಯಾಸ ಅಂತ ನಂಬುತ್ತಾರೆ. ಅದೇ ಅದರ ಹಿಂದೆ ಹಲವಾರು ಕಾರಣಗಳಿವೆ. ಊಟ ತಿಂದ ಮೇಲೆ ಸಿಹಿ ತಿನ್ನುವ ಆಸೆ ಯಾಕೆ ಗೊತ್ತಾ? ಊಟದ ನಂತರ ಸಿಹಿ ತಿಂಡಿಗಳನ್ನ ತಿನ್ನೋದ್ರಿಂದ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳೇನು? ಈ ಅನುಭವ ನಿಮ್ಗಾಗಿದ್ರೆ ಇದಕ್ಕೆ ಕಾರಣಗಳೇನು? ಈ ಅಭ್ಯಾಸ ಹೇಗೆ ಕಡಿಮೆ ಮಾಡಬಹುದು? ಎಲ್ಲವನ್ನ ನಾವೀಗ ನೋಡೋಣ. ಆರೋಗ್ಯ ತಜ್ಞರ ಪ್ರಕಾರ ನಮ್ಮ ದೇಹದ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಕಡಿಮೆಯಾದಾಗ ನಮಗೆ ಸಿಹಿ ತಿನ್ನಬೇಕೆಂಬ ಪ್ರಚೋದನೆಯಾಗತ್ತೆ. ಸಾಮಾನ್ಯವಾಗಿ ಮಧ್ಯಾಹ್ನ ಊಟವಾಗಿ ಕೆಲ ಗಂಟೆಗಳ ನಂತರ ದೇಹದಲ್ಲಿ ಸಕ್ಕರೆಯ ಮಟ್ಟ ಕಡಿಮೆಯಾದ ಹೊತ್ತಿನಲ್ಲಿ ಮತ್ತಷ್ಟು ಶಕ್ತಿ ವರ್ಧನೆಗಾಗಿ ಸಿಹಿಯನ್ನ ಬೇಡುತ್ತೆ. ಕೂಡಲೇ ಏನಾದರೂ ಒಂದು ಸಿಹಿ ತಿಂದಾಕ್ಷಣ, ಮುಖ್ಯವಾಗಿ ಸಂಸ್ಕರಿಸಿದ ಸಕ್ಕರೆಯಿಂದ ಮಾಡಿದ ಸಿಹಿ ತಿನಿಸುಗಳನ್ನು ತಿಂದಾಗ ತಾತ್ಕಾಲಿಕವಾಗಿ ದೇಹದಲ್ಲಿ ಶಕ್ತಿ ವರ್ಧನೆಯಾಗಿ ಸಕ್ಕರೆಯ ಮಟ್ಟವೂ ಏರುತ್ತೆ. ನಿತ್ಯವೂ ಏನಾದರೊಂದು ಇಂಥದ್ದೇ ಹೊತ್ತಿಗೆ ಎದ್ದು ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಅದೇ ಹೊತ್ತಿಗೆ ಸರಿಯಾಗಿ ಸಿಹಿ ತಿನ್ನಬೇಕೆಂಬ ಆಸೆ ಶುರುವಾಗುತ್ತೆ ಎನ್ನುತ್ತಾರೆ ತಜ್ಞರು. 4 ದಿನ ಇದೇ ಹೊತ್ತಿಗೆ ಸಿಹಿ ತಿಂದ್ರೂ ಸಾಕು, 5ನೇ ದಿನ ಅದೇ ಹೊತ್ತಿಗೆ ಸರಿಯಾಗಿ ಮನಸ್ಸು ದೇಹ ಎರಡೂ ಅದನ್ನೇ ಬೇಡುತ್ತೆ. ಸಂಜೆ ಚಹಾದ ಹೊತ್ತಿಗೆ ನೀವು ಬಿಸ್ಕೆಟ್ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಆ ಅಭ್ಯಾಸವನ್ನ ಕಷ್ಟಪಟ್ಟು ಬಿಡ್ಬೇಕಾಗತ್ತೆ. ಇಲ್ಲವಾದ್ರೆ ಆ ಹೊತ್ತಿನಲ್ಲಿ ಏನಾದ್ರೂ ಸಿಹಿ ತಿನ್ನಬೇಕೆನ್ಸುತ್ತೆ. ನೀವು ಬೆಳಗಿನ ಉಪಹಾರವನ್ನ ಸರಿಯಾಗಿ ಸೇವಿಸದೇ ಇರೋದು ಕೂಡ ಈ ಕ್ರೇವಿಂಗ್ಗೆ ಕಾರಣವಾಗಿರಬಹುದು. ಬೆಳಗಿನ ಉಪಹಾರ ಬಿಡುವುದು ಅಥವಾ ಮಧ್ಯಾಹ್ನದ ಊಟ ಬಿಡುವುದು ಇತ್ಯಾದಿ ಮಾಡುವುದರಿಂದಲೂ ನಿಮಗೆ ಸಂಜೆಯ ಹೊತ್ತಿಗೆ ಸಿಹಿ ತಿನ್ನಬೇಕೆನಿಸುತ್ತೆ. ಹೆಚ್ಚು ಹೊತ್ತು ತಿನ್ನದೇ ಇರುವ ಸಂದರ್ಭ ದೇಹ ಬಹುಬೇಗನೆ ಶಕ್ತಿ ಪಡೆದುಕೊಳ್ಳುವ ಮಾರ್ಗವನ್ನೇ ಬಯಸುತ್ತದೆ. ನಿದ್ದೆಯ ಕೊರತೆಯೂ ಕಾರಣವಾಗಿರಬಹುದು. ನಿದ್ದೆ ಇಲ್ಲದ ರಾತ್ರಿ ಕಳೆದಿದ್ರೆ, ಅತಿಯಾದ ಒತ್ತಡದಿಂದ ರಾತ್ರಿಯಲ್ಲಿ ಕೆಲಸ ಮಾಡಿದ್ರೆ, ನಿದ್ದೆ ಸರಿಯಾಗಿ ಆಗಿರದೇ ಇದ್ರೆ ದೇಹ ಸುಸ್ತಾಗಿ ಬಿಟ್ಟಿರುತ್ತೆ. ಇಂತಹ ಸಮಯದಲ್ಲಿ ತಕ್ಷಣದ ಶಕ್ತಿ ವರ್ಧನೆಗೆ ದೇಹ ಸಿಹಿಯಾದದ್ದನ್ನೇ ಬಯಸುತ್ತದೆ. ಊಟದ
ನಂತರ ಹೆಚ್ಚು ಸಿಹಿ ತಿಂಡಿಗಳನ್ನು ತಿನ್ನೋದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಹೆಚ್ಚಿಸುತ್ತದೆ. ಇದು ಮಧುಮೇಹದ ಅಪಾಯವನ್ನ ಹೆಚ್ಚಿಸುತ್ತದೆ ಎಂದು ತಜ್ಞರು ಎಚ್ಚರಿಸುತ್ತಾರೆ. ಹೆಚ್ಚು ಸಕ್ಕರೆ ತಿನ್ನುವುದರಿಂದ ಹಲ್ಲುಗಳಿಗೆ ಸಮಸ್ಯೆ ಉಂಟು ಮಾಡುತ್ತೆ. ಇದಲ್ಲದೆ ಸಿಹಿ ತಿಂಡಿಗಳನ್ನು ತಿನ್ನೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು, ಹೊಟ್ಟೆಯಲ್ಲಿ ಭಾರ, ಅಜೀರ್ಣ ಮತ್ತು ಗ್ಯಾಸ್ ಸಮಸ್ಯೆಗಳು ಉಂಟಾಗಬಹುದು. ಸಿಹಿ ಕಡುಬಯಕೆ ಉಂಟಾಗಲು ಕಾರಣ ದೇಹಕ್ಕೆ ಕೆಲವೊಮ್ಮೆ ತಕ್ಷಣದ ಶಕ್ತಿಯ ಅಗತ್ಯವಿರುತ್ತೆ ಮತ್ತು ಸಿಹಿ ತಿಂಡಿಗಳನ್ನು ತಿನ್ನುವುದು ದೇಹದಲ್ಲಿ ಶಕ್ತಿಯ ಮಟ್ಟವನ್ನ ವೇಗವಾಗಿ ಹೆಚ್ಚಿಸುತ್ತದೆ. ಮತ್ತೊಂದು ಕಾರಣ ಅಂದ್ರೆ ದೇಹದಲ್ಲಿ ಸತು, ಕಬ್ಬಿಣ ಮತ್ತು ಮೆಗ್ನೀಷಿಯಂ ಕೊರತೆ. ದೇಹದಲ್ಲಿ ಮೆಗ್ನೀಷಿಯಂ ಇಲ್ಲದಿದ್ರೆ ಗ್ಲೂಕೋಸ್ ಮಟ್ಟವು ಕಡಿಮೆಯಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಸಿಹಿ ತಿಂಡಿಗಳನ್ನು ತಿನ್ನಲು ಹೆಚ್ಚು ಇಷ್ಟಪಡುತ್ತಾನೆ. ಇದಲ್ಲದೆ ಸಿಹಿ ತಿಂಡಿಗಳನ್ನು ಸೇವಿಸಿದ ನಂತರ ಅನೇಕ ಜನರಲ್ಲಿ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಈ ಹಾರ್ಮೋನ್ ಅನ್ನ SSS ಎಂದು ಕರೆಯಲಾಗುತ್ತೆ. ಆಹಾರವು ಕಡಿಮೆ ರುಚಿಯಾದಾಗ ಮತ್ತು ನಿಮ್ಮನ್ನ ಸಂಪೂರ್ಣವಾಗಿ ತೃಪ್ತಿಪಡಿಸದಿದ್ದಾಗ ಈ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಹಾರ್ಮೋನ್ ಮೆದುಳಿಗೆ ಸಿಹಿ ತಿಂಡಿಗಳನ್ನು ತಿನ್ನಲು ಸಂಕೇತಗಳನ್ನು ಕಳುಹಿಸಲು ಪ್ರಾರಂಭ ಮಾಡುತ್ತೆ. ಈ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯು ಸಿಹಿ ತಿಂಡಿಗಾಗಿ ಹಂಬಲಿಸುತ್ತಾನೆ. ನಮ್ಮ ಮೆದುಳು ಸಿರೋಟೋನಿನ್ ಮತ್ತು ಡೋಪಮೈನ್ ಹಾರ್ಮೋನ್ಗಳನ್ನು ಸಹ ಹೊಂದಿದೆ. ಇದು ನಮಗೆ ಉತ್ತಮ ಭಾವನೆಯನ್ನ ನೀಡುತ್ತೆ. ಸಿಹಿ ತಿನ್ನುವುದರಿಂದ ಕೆಲವರಲ್ಲಿ ಈ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತೆ. ಡೋಪಮೈನ್ ಹಾರ್ಮೋನ್ ನಿಮ್ಮನ್ನ ಒತ್ತಡದಿಂದ ಹೊರತರುವಲ್ಲಿ ಸಹಾಯಕವಾಗಿದೆ. ಡೋಪಮೈನ್ ಅನ್ನ ವಿಶೇಷವಾಗಿ ಸಂತೋಷದ ಹಾರ್ಮೋನ್ ಎಂದು ಕರೆಯಲಾಗುತ್ತೆ. ಹಾಗಾದ್ರೆ ಈ ಅಭ್ಯಾಸದಿಂದ ಹೊರಬರೋದು ಹೇಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು. ಮನಸ್ಸಿದ್ದರೆ ಮಾರ್ಗ ಎಂಬುದನ್ನ ಕೇಳಿರ್ತೀರಿ. ಎಲ್ಲವೂ ನೀವು ಮನಸ್ಸು ಮಾಡಿದ್ರೆ ಸಾಧ್ಯ. ಸಿಹಿ ತಿಂಡಿ ತಿನ್ನಬಾರದು ಎಂಬ ನಿರ್ಧಾರ ನೀವು ಮಾಡಿದ್ರೆ ಅದಕ್ಕೆ ಪೂರಕವಾದ ಆಹಾರ ಕ್ರಮವನ್ನ ನೀವು ಬೆಳೆಸಿಕೊಳ್ಳಿ. ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ ಎಲ್ಲವನ್ನ ನಿಧಾನವಾಗಿ ಚೆನ್ನಾಗಿ ಅಗೆದು ಪೂರ್ತಿ ಗಮನವಿಟ್ಟು ನಾನೇನು ತಿನ್ನುತ್ತಿದ್ದೇನೆ ಎಂಬುದನ್ನ ಅರಿತುಕೊಂಡೇ ಮೈಂಡ್ಫುಲ್ ಆಗಿ ತಿನ್ನಿ. ಅತಿಯಾಗಿ ಅಲ್ಲದೆ ಹಿತಮಿತವಾಗಿ ತಿನ್ನಿ. ತಿನ್ನುವ ಆಹಾರ ಆರೋಗ್ಯಪೂರ್ಣವಾಗಿರಲಿ. ಹೆಚ್ಚು ನೀರು ಕುಡಿಯಿರಿ. ಕೆಲವೊಮ್ಮೆ ನಿರ್ಜಲೀಕರಣವು ಕೂಡ ಸಿಹಿಯನ್ನ ಹೆಚ್ಚು ತಿನ್ನೋದನ್ನ ಪ್ರೋತ್ಸಾಹಿಸುತ್ತದೆ. ಹೀಗಾಗಿ ಸಾಕಷ್ಟು ನೀರು ಕುಡಿಯಿರಿ. ವಾಕ್ ಮಾಡಿ. ಸಿಹಿ ತಿನ್ನಬೇಕೆನಿಸುವಾಗಲೆಲ್ಲ ವಾಕ್ ಮಾಡಿ. ಆಗ ನಿಮ್ಮ ಮನಸ್ಸು ಬದಲಾಗತ್ತೆ. ಸಿಹಿಯ ಬಯಕೆ ಸೈಡ್ ಲೈನ್ ಆಗಿ ಮರೆತು ಹೋಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.